ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಗೆ ಜಿಲ್ಲಾ ಬಿಜೆಪಿ ಸಂಪೂರ್ಣ ಸಜ್ಜಾಗಿದೆ ಎಂದು ಪಕ್ಷದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಹಾಗೂ ಎಸ್ಐಆರ್ ಪ್ರಭಾರಿ ವೆಂಕಟೇಶ್ ನಾಯಕ್ ತಿಳಿಸಿದ್ದಾರೆ. ಕಾರವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಉದ್ದೇಶ ಅರ್ಹ ಮತದಾರರನ್ನ ಗುರುತಿಸಿ ಮತದಾರರ ಪಟ್ಟಿಯನ್ನ ಇನ್ನಷ್ಟು ನಿಖರಗೊಳಿಸುವುದಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನದ ಸಹಾಯದಿಂದ ಚುನಾವಣಾ ಆಯೋಗ ಈ ಪ್ರಕ್ರಿಯೆಯನ್ನ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದು, ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಬಿಜೆಪಿ ಕೂಡ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದೆ ಎಂದರು. ಜಿಲ್ಲೆಯ 1445 ಮತಗಟ್ಟೆಗಳ ಪೈಕಿ 1400ಕ್ಕೂ ಹೆಚ್ಚು ಮತಗಟ್ಟೆಗಳಿಗೆ ಬೂತ್ ಲೆವೆಲ್ ಏಜೆಂಟರು ಅಂದ್ರೆ BLA 2ಗಳನ್ನ ಈಗಾಗಲೇ ನೇಮಕ ಮಾಡಲಾಗಿದೆ. ಅವರಿಗೆ ಪಕ್ಷದಿಂದ ಗುರುತಿನ ಚೀಟಿಯನ್ನು ನೀಡಲಾಗಿದೆ. ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಹೊರಗುಳಿಯದಂತೆ ಹಾಗೂ ಅನರ್ಹ ವ್ಯಕ್ತಿಗಳ ಹೆಸರು ಮತದಾರರ ಪಟ್ಟಿಗೆ ಸೇರ್ಪಡೆ ಆಗದಂತೆ ಬಿಜೆಪಿ ನಿಗಾ ವಹಿಸಲಿದೆ ಎಂದು ವೆಂಕಟೇಶ್ ನಾಯಕ್ ತಿಳಿಸಿದರು. 2025ರ SIR ಅಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೂಲ್ಸ್ ಮತದಾರರ ಪಟ್ಟಿಯ ಒಂದು ಅಮೂಲಾಗ್ರ ಶುದ್ಧೀಕರಣದ ಒಂದು ಪ್ರಕ್ರಿಯೆಯ ಭಾಗವಾಗಿ ಕಳೆದ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಈ ಪ್ರಕ್ರಿಯೆ ಮೊಟ್ಟಮೊದಲನೇದಾಗಿ ಪ್ರಾರಂಭ ಮಾಡಿತು. ಇದಕ್ಕಿಂತ ಪೂರ್ವದಲ್ಲಿ 2002 ಕೊನೆಯದಾಗಿ SIR ಈ ದೇಶದಲ್ಲಿ ಆಗಿರುವಂಥದ್ದು. ಒಟ್ಟು 13 ಬಾರಿ ಸುಮಾರು 13 ಬಾರಿ SIR ಪ್ರಕ್ರಿಯೆ ಮಾಡುವ ಮೂಲಕ ಚುನಾವಣಾ ಮತದಾರರ ಪಟ್ಟಿಯ ಒಂದು ಆಮೂಲಾಗ್ರ ಪರಿಷ್ಕರಣೆಯನ್ನು ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಆಯಾಯ ಸಂದರ್ಭದಲ್ಲಿ ಮಾಡಿರುವುದನ್ನು ನಾವು ನೋಡಿದ್ದೇವೆ. 2002 ನಂತರ ಆಗ್ತಾ ಇರುವಂಥ 24 ವರ್ಷಗಳ ಸುದೀರ್ಘ ಅವಧಿಯ ಒಂದು ಗ್ಯಾಪ್ ಎಲ್ಲೋ ಒಂದು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಅರ್ಹರಲ್ಲವೋ ಅನರ್ಹ ಮತದಾರರು ಇರುವಂಥ ಒಂದು ಅವಕಾಶ ಹೆಚ್ಚಾಗಿರುವಂಥದ್ದನ್ನು ನಾವು ಬಿಹಾರದಲ್ಲಿ ಕಂಡಿದ್ದೇವೆ. ಯಾಕಂತೇಳಿದ್ರೆ ಆಮೂಲಾಗ್ರ ಮರುಪರಿಶೀಲನೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಆ ಮತದಾರರ ಪಟ್ಟಿಯಲ್ಲಿ ತೀರ್ಕೊಂಡಿರ್ತಾರೆ, ಅವ್ರ ಹೆಸರು ಸತತವಾಗಿ ವೋಟರ್ ಲಿಸ್ಟಲ್ಲಿ ಬರ್ತಾ ಇರ್ತದೆ. ಆ ಬೂತ್ನಲ್ಲಿರುವಂಥ ಯಾರೋ ಒಬ್ಬರು ಟ್ರಾನ್ಸ್ಫರ್ ಆಗೋಗಿರ್ತಾರೆ, ಸರ್ಕಾರಿ ನೌಕರರಿರ್ಬೋದು, ಯಾರೋ ಒಂದು ನೌಕರರು ಬೇರೆ ಸ್ಥಳಾಂತರಗೊಂಡಾಗ ಅವ್ರ ಹೆಸರು ಇಲ್ಲೇ ಇರ್ತದೆ. ಮತ್ತು ಕೆಲವರು 2 ಕಡೆ ಮತದಾನ ಹೊಂದಿರ್ತಾರೆ, ಅವ್ರ ಹೆಸರು ಇಲ್ಲಿರ್ತದೆ. ಎಲ್ಲಾದರೂ ಒಂದು ಕಡೆ ಇರಬೇಕು ಹೇಳುವಂಥದ್ದು ಒಂದು ನಿಯಮ. ಅದೆಲ್ಲವನ್ನ ಸರಿಯಾಗಿ ಒಂದು ಆದರ್ಶ ಮತದಾರರ ಪಟ್ಟಿಯನ್ನು ಮಾಡಬೇಕು ಹೇಳುವಂಥ ದೃಷ್ಟಿಯಿಂದ ಜ್ಞಾನೇಶ್ ಕುಮಾರ್ ಅವರು ಚುನಾವಣಾ ಆಯುಕ್ತರಾಗಿ, ಮುಖ್ಯ ಚುನಾವಣಾ ಆಯುಕ್ತರಾಗಿ ಆ ಜವಾಬ್ದಾರಿಯನ್ನು ಅತ್ಯಂತ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಷದ ರಾಜ್ಯದಿಂದ ಪ್ರಭಾರಿಗಳನ್ನ ಈ ಪ್ರಕ್ರಿಯೆಯನ್ನು ಗಮನಿಸಲಿಕ್ಕೆ ಪ್ರಭಾರಿಗಳನ್ನು ಮಾಡಿದೆ. 6 BLA1ಗಳು, 6 ವಿಧಾನಸಭಾ ಕ್ಷೇತ್ರದ ಪ್ರಭಾರಿಗಳು. ಅದೇ ರೀತಿ ಪ್ರತಿಯೊಂದು ಬೂತಿಗೆ ಒಬ್ಬ BLA2 1445 ಮತಗಟ್ಟೆಗಳಿವೆ. ಬಹುತೇಕ 1400ರ ಹತ್ತಿರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮತಗಟ್ಟೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ BLA2 ಅನ್ನ ನೇಮಿಸಿದೆ. ಅದರ ಹೊರತಾಗಿ ಈ ಪ್ರಕ್ರಿಯೆ ಯಶಸ್ವಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಕಾಲಕಾಲಕ್ಕೆ ಸಂಘಟನೆಯ ಮೂಲಕ ಅವರಿಗೆ ತರಬೇತಿಯನ್ನು ನೀಡ್ತಾ ಇರುವಂಥದ್ದು ಒಂದು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಈ ಪ್ರಕ್ರಿಯೆಯನ್ನು SIR ಪ್ರಕ್ರಿಯೆಯನ್ನು ತೆಗೆದುಕೊಂಡಿದೆ ಒಂದು ಸಾಕ್ಷಿ. ನಾಳೆ ಇವತ್ತಿನ ಪ್ರಾರಂಭ ಆಗಿರುವಂಥ ಇನ್ಯೂಮರೇಷನ್ ಫಾರ್ಮ್ ಕೊಡುವಂತಹ ಒಂದು ಪ್ರಕ್ರಿಯೆ ಏನಿದೆ, ಅದರಲ್ಲಿ ಬೂತಿನ 11 ಜನ ಕಾರ್ಯಕರ್ತರ ಒಂದು ಟೋಳಿ, 12 ಜನ ಇದ್ದಾರೆ BLA1 ಸೇರಿ. ಅದರ ನಂತರ 4 ಜನರ ಒಂದು ಟೋಳಿ ಇದೆ ಮತ್ತು ಪಕ್ಷದ ಬೇರೆ ಬೇರೆ ಪ್ರಮುಖರು ಸೇರಿ ಪ್ರತಿಯೊಂದು ಬೂತ್ನಲ್ಲಿ 20-25 ಜನ ಕಾರ್ಯಕರ್ತರು ತಮ್ಮ ಜವಾಬ್ದಾರಿಯನ್ನು ಹಂಚಿಕೊಂಡು ಅವರ ಕ್ಷೇತ್ರದಲ್ಲಿರುವಂತಹ ಮತದಾರರಿಗೆ, ಅವರ ಬೂತ್ನಲ್ಲಿರುವಂತಹ ಮತದಾರರಿಗೆ BLOಗಳೊಂದಿಗೆ ಸಹಕಾರಿಯಾಗಿ ಮುಂದಿನ ಒಂದು ತಿಂಗಳು ನಿಲ್ಲೋರಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತದಾರರು
ಮತಪಟ್ಟಿಯಿಂದ ಹೊರಗೋಗಿದ್ದಾರೆ. ಅಂದರೆ ಅಧಿಕಾರ ಅಥವಾ ಅವರ ಒಂದು ಹೆಸರು ಆ ಸೂಚಿಯಲ್ಲಿ ಇರಲಿಕ್ಕೆ ಯೋಗ್ಯವಲ್ಲ ಹೇಳುವಂಥ ದೃಷ್ಟಿಯಿಂದ ಆ ಹೆಸರನ್ನು ತೆಗೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದ್ವಿ ಮೊನ್ನೆ 91 ಲಕ್ಷ ಮತದಾರರು ಅನರ್ಹರು ಹೇಳುವಂತಹ ಒಂದು ದೃಷ್ಟಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣಾ ಆಯೋಗ ಕೆಲಸ ಮಾಡುವ ಮೂಲಕ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಎಲ್ಲೋ ಒಂದು ಕಡೆ 27 ಲಕ್ಷ ಮತದಾರರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದ್ರೆ ತಾತ್ವಿಕವಾಗಿ ಅವರು ಆ ಮತದಾರರ ಪಟ್ಟಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹೆಸರು ಲಾಜಿಕಲ್ ಅಂತ ಹೇಳಿದ್ರೆ ಬಿಹಾರದ ಚುನಾವಣೆ ಆದ ಸಂದರ್ಭದಲ್ಲಿ ಯಾರ್ಯಾರು ಅದು ಹೊಸದಾಗಿ ಆಗಿರೋದ್ರಿಂದ ಯಾರ್ಯಾರು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ ಅದು ಹೇಗೆ ವರ್ಕ್ ಆಗ್ತದೆ ಅನ್ನುವಂಥದ್ದು. ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆಲ್ಲ ಪರಿಹಾರ ಹುಡ್ಕೊಂಡಿದ್ರು. ಹೇಗೆ ತಮ್ಮ ಹೆಸರನ್ನ ತಾವು ಅನಧಿಕೃತರಾದರೂ ಅದನ್ನ ಸೇರಿಸಬಹುದು ಅನ್ನುವಂಥ ಒಂದು ಮಾರ್ಗವನ್ನು ಕಂಡುಕೊಂಡಿದ್ರು. ಉದಾಹರಣೆಗೆ ನಾವು ಕೇಳಿದ್ವಿ, ಒಂದು 200 ಮಕ್ಕಳು 320 ಮಕ್ಕಳು ಇದ್ರು, ಒಂದು ತಾಯಿಗೆ 200 ಮಕ್ಕಳಿದ್ದಾರೆ, ತಂದೆ ಮತ್ತು ಮಗನಿಗೆ ಕೇವಲ 10 ವರ್ಷದ ವ್ಯತ್ಯಾಸ. ಇದೆಲ್ಲ ತಾತ್ವಿಕವಾಗಿ ಸಾಧ್ಯ ಇಲ್ಲ ಹೇಳುವಂಥದ್ದನ್ನ ಆ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಚುನಾವಣೆಯ ಒಂದು ಸಂದರ್ಭದಲ್ಲಿ 2002ರ ಮತಪಟ್ಟಿಯಲ್ಲಿ ಯಾರ ಹೆಸರಿರ್ತದೋ ತಂದೆ ತಾಯಿಯವರು ಅವರ ಮಕ್ಕಳು ಸಹಜವಾಗಿ ಸೇರ್ತಾರೆ ಹೇಳುವಂತ ಒಂದು ಕಲ್ಪನೆ ಪಶ್ಚಿಮ ಬಂಗಾಳದ ಮತದಾರರಿಗೆ ಗೊತ್ತಾಯಿತು. ಅದು ವಿಶೇಷವಾಗಿ ಯಾರು ಗಡಿಯನ್ನು ದಾಟಿ ಈ ಕಡೆ ಬಂದಿದ್ದಾರೆ, ಯಾರು ಈ ದೇಶದ ನಾಗರಿಕರೇ ಅಲ್ಲವೋ ಅವರು ವಿಶೇಷವಾಗಿ ಅದರ ದುರುಪಯೋಗ ಪಡ್ಕೊಂಡ ಪರಿಣಾಮವಾಗಿ ಅಲ್ಲಿ 300-320 ಮಕ್ಕಳು ಒಬ್ಬ ತಂದೆಗಾದರು, ತಾಯಿಗೆ ಒಂದು 200-250 ಮಕ್ಕಳಾಗಿರುವಂತಹ ಒಂದು ಉದಾಹರಣೆ ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಆ ಪಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅದರ ಬಗ್ಗೆ ಈಗ ಆಲ್ರೆಡಿ ಚುನಾವಣಾ ಆಯೋಗ ನೋಟಿಸ್ ಕೊಟ್ಕೊಂಡು ಕ್ರಮ ಕೈಗೊಳ್ಳುತ್ತಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆಯ ಅಧಿಕೃತವಾಗಿ ಚಾಲನೆ ಸಿಕ್ಕಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಈಗಾಗಲೇ BLOಗಳು ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕಾರ್ಯದ ಮುಖಾಂತರ ಆ ಮತದಾರರಿಗೆ ಎನ್ಯೂಮರೇಷನ್ ಫಾರ್ಮ್ ಅಂದರೆ ಅವರ ಒಂದು ಮಾಹಿತಿಯ ಪತ್ರಕವನ್ನು ಇವತ್ತು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಪ್ರಕ್ರಿಯೆಯನ್ನು ಯಾಕೆ ಗಂಭೀರವಾಗಿ ತಗೊಂಡಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಯಾರು ಪ್ರಜೆಗಳಾಗಿದ್ದಾರೋ ಅವರಿಗೆ ಮಾತ್ರ ಮತದಾನದ ಹಕ್ಕಿರಬೇಕು. ಯಾರು 18 ವರ್ಷ ದಾಟಿದಾರೋ ಅವರು ಮಾತ್ರ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅರ್ಹರು ಹೇಳುವಂಥದ್ದು ಒಂದು ಚುನಾವಣಾ ಆಯೋಗದ ನಿಯಮ. ಅದರ ಹೊರತಾಗಿ ಈ ದೇಶದ ಚುನಾವಣಾ ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬೇರೆ ದೇಶದ ವ್ಯಕ್ತಿಗಳು ಬಂದು ಪ್ರಭಾವ ಬೀರ್ತಾ ಇರುವಂಥದ್ದನ್ನು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇವೆ. ವಿಶೇಷವಾಗಿ 2002ರ ನಂತರ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆದಾಗ ಆ ಪ್ರಭಾವವನ್ನು ನೋಡಿದ್ದೇವೆ. ಹಾಗಾಗಿ ಈ ದೇಶದ ಮತದಾರರ ಒಂದು ಮತ ಬೆಲೆಗಿಂತ ನಿರ್ಣಾಯಕರಾಗ್ತಾ ಇರುವಂಥವ್ರು ವಿದೇಶಿಗರಾಗಿರುವಂಥದ್ದನ್ನ ನಾವು ಬಹಳಷ್ಟು ಸಂದರ್ಭದಲ್ಲಿ SIR ಪ್ರಕ್ರಿಯೆ ಅತ್ಯಂತ ಸರಿಯಾಗಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಪಕ್ಷ ಕಳೆದ 6-7 ತಿಂಗಳಿಂದ ಸತತವಾಗಿ ಸಂಘಟನೆಯ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಮಾಹಿತಿಯನ್ನು ನೀಡ್ತಾ ಬಂದಿರುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ 6 ವಿಧಾನಸಭಾ ಕ್ಷೇತ್ರಗಳಿಗೆ BLA 1ಗಳನ್ನು ನೇಮಕ ಮಾಡುವ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭವಾಗಿದೆ.